ಓಕೆ. ಇನ್ನು ಕೆಲವರೆಲ್ಲರೂ ಕೂಡ ಪ್ರತ್ಯಕ್ಷವಾಗೋ, ಪರೋಕ್ಷವಾಗೋ ಮಾತನಾಡುವಂಥದ್ದು ಗೊತ್ತಿಲ್ಲ. ಈಗ ಯಾವುದೇ ಒಬ್ಬ ಹೀರೋ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ನಿರ್ದೇಶಕ, ನಿರ್ಮಾಪಕ ಬೇಕು. ನಿರ್ಮಾಪಕರು, ನಿರ್ದೇಶಕರು ಜನರು ಸ್ಟಾರ್ ಮಾಡ್ತಾರೆ. ಅಂದರೆ ಪರೋಕ್ಷ ಹೌ ಹೌ ಕ್ಯಾನ್ ವಿ ಅಸ್ಯೂಮ್ ದರ್ಶನ್ಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಅವರಿಬ್ಬರ ನಡುವೆ ಕಿತ್ತಾಟ ನಡೆದಿತ್ತು. ನಿಜ, ಇಲ್ಲ ಅಂತಲ್ಲ. ಈಗ ನಿನ್ನೆ ಸಿದ್ದರಾಮಯ್ಯನವರು ಮಾತಾಡಿದಾರಪ್ಪ. ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಥರ ಸಿನಿಮಾದ ಹೀರೋಗಳು ಸಿನಿಮಾದಲ್ಲಿ ಹೆಂಗಿರ್ತಾರೆ, ಹೊರ ಜೀವನದಲ್ಲೂ ಹಾಗೇ ಇರಬೇಕು ಅಂತ ಅದನ್ನು ದರ್ಶನ್ಗೆ ಹೇಳಿದ್ದು ಅನ್ನೋಕ್ಕಾಗತ್ತಾ? ಇರ್ಬೋದು. ಉಮಾಪತಿ ಗೌಡನ ಮನಸ್ಸಲ್ಲಿ ಈಗ ದರ್ಶನ್ನೇ ಇದ್ದಿರಬಹುದು, ಮೇ ಬಿ. ಅದನ್ನು ಅವರು ಈ ಹಿಂದೆನೂ ಕೂಡ ಹೇಳಿದ್ದಾರೆ. ನಿಜ, ಒಬ್ಬ ವ್ಯಕ್ತಿಯನ್ನು ದೊಡ್ಡ ಸ್ಟಾರ್ ಮಾಡ್ತಕ್ಕಂಥದ್ದು ನಿರ್ದೇಶಕರು, ನಿರ್ಮಾಪಕರು, ಜನರು, ಅವ್ರುಗಳಿಂದನೇ ಸ್ಟಾರ್ ಆಗೋದು. ಇದನ್ನು ಸಿನಿಮಾ ಹೀರೋಗಳು ಕೂಡ ಒಪ್ಕೊಂಡಿದ್ದಾರೆ. ಸ್ಟಾರ್ ಮಾಡೋವಂಥದ್ದು ಯಾರು ಅಂದರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು. ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು. ಯಾಕೆಂದರೆ ಈಗಾಗಲೇ ನಾನು ಒಬ್ರಿಗೆ ಹೇಳಿದ್ದೆ, ಏನು ಯಾರೋ ಒಬ್ರು ಹೇಳಿದರು, ಒಂದು ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂತೇಳಿ. ಸೊ ಒಂದು ನಿದರ್ಶನ ಏನು ಅಂದರೆ ನಿರ್ದೇಶಕರು, ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂಥ ಶಕ್ತಿ ಇರ್ತದೆ ಅಂತ ಇದೊಂದು ದೊಡ್ಡ ನಿದರ್ಶನ. ಸರಿ, ಏನಾಗ್ತದೆ ಅಂದರೆ ಸಿನಿಮಾ ಸ್ಟಾರ್ ಆದಮೇಲೆ ಅಂದಾತರು ಬೇಕಾದಷ್ಟು ಜನ ಆಗ್ಬಿಡ್ತಾರೆ. ಅಂದರೆ ನಿರ್ಮಾಪಕರು ಬಿಟ್ಟು ಈ ಒಂದಷ್ಟು ಫ್ಯಾನ್ ಕ್ಲಬ್ಗಳನ್ನ ಕಟ್ಕೊಂಡು ಒಂದಷ್ಟು ಕ್ಯಾಂಪೇನ್ಗಳಿಗೆ ಕರ್ಕೊಂಡೋಗಿ ಅನ್ನ ಹಾಕಿದ್ರೆ ಅವ್ರನ್ನ ಅಂದಾತರು ಅಂತಾರೆ. ಅದಲ್ಲ ಅಂದಾತ. ಯಾಕಂದರೆ ಪ್ರತಿನಿತ್ಯ ಅನ್ನ ಕೊಡೋರು ಅಂದಾತ್ರೆ ಹೊರತು ವರ್ಷಕ್ಕೊಂದ್ಸಲಿ ಅನ್ನ ಹಾಕೋರು ಅಂದಾತ್ರೆ ಯಾವತ್ತೂ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಈ ಅರ್ಶದ್